Some more updates on Superfast. ಅಬ್ಬಬ್ಬಬ್ಬಬ್ಬ ಗರಿ ನೋಟುಗಳ ಕಂತೇನೆ ಕಾಣಿಸ್ತಾ ಇದೆ. ರಾಶಿ ನೋಟುಗಳು ಬಿದ್ದಿದ್ದಾವೆ. ಹಾಗಂತ ಇದೆ ಇನ್ನು ನಿಯತ್ತಾಗಿ ದುಡಿದಿರೋ ಹಣವಲ್ಲ, ಬಡಬಗ್ರನ ಸುಲಿದು ಸಂಪಾದಿಸಿರೋ ಹಣ. 2 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ತೆಲಂಗಾಣದ ಪೆದ್ದಪಲ್ಲಿ ಪುರಸಭೆಯ ಸಹಾಯಕ ಇಂಜಿನಿಯರ್ ಸತೀಶ್ ಕುಮಾರ್ ರೆಡ್ ಹ್ಯಾಂಡ್ ಆಗಿ ACB ಬಲೆಗೆ ಬಿದ್ದಿದ್ದಾರೆ. 12,28,000 ರೂಪಾಯಿ ಬಿಲ್ ಪಾಸ್ ಮಾಡಿಕೊಡೋಕೆ ಈತ ಗುತ್ತಿಗೆದಾರನಿಗೆ 2 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಗುತ್ತಿಗೆದಾರ ACBಗೆ ದೂರು ಕೊಟ್ಟಿದ್ದ. ಸತೀಶ್ ಕುಮಾರ್ ಲಂಚ ಸ್ವೀಕರಿಸುವಾಗಲೇ ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂದರೆ ACB ಅಧಿಕಾರಿಗಳ ದಾಳಿಗೆ ತುತ್ತಾಗಿದ್ದಾರೆ. ಅಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಕೊನೆಗೆ ಸತೀಶ್ ಕುಮಾರ್ ಮನೆಯಲ್ಲಿ ಶೋಧಿಸಿದಾಗ ಯಾವುದೇ ದಾಖಲೆ ಪತ್ರಗಳಿಲ್ಲದೆ ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟಿದ್ದಂಥ 32 ಲಕ್ಷ ರೂಪಾಯಿ 32,31,000 ರೂಪಾಯಿ ಪತ್ತೆಯಾಗಿದೆ. ಈ ಸಂಬಂಧ ಸತೀಶ್ ಕುಮಾರ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಲಂಚಬಾಕ. ಗುಜರಾತ್ನ ಅಂಬಾಜಿ ದೇವಸ್ಥಾನದ ಹುಂಡಿ ಎಣಿಕೆ ವೇಳೆ ಅಂದರೆ ಹಣ ಎಣಿಕೆ ವೇಳೆ ಹೊರಗುತ್ತಿಗೆ ಸಿಬ್ಬಂದಿ ಚಿರಾಗ್ ಠಾಕೂರ್ ಎಂಬಾತ ಹಣ ಎಣಿಸುತ್ತಿರುವಾಗಲೇ ಹಣದ ಕಂತೆಯೊಂದನ್ನು ಹುದುಗಿಸಿಟ್ಟುಕೊಂಡಿದ್ದಾನೆ. ಈತನಿಗೆ ವಿವೇಕ್ ಶರ್ಮಾ ಮತ್ತು ನಿಕುಂಜ್ ಪಟೇಲ್ ಎಂಬಿಬ್ಬರು ಸಹಾಯ ಮಾಡಿದ್ದಾರೆ. ಕೊನೆಗೆ ಈತ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಎದ್ದು ನಿಂತಾಗ ಜೇಬಿನಲ್ಲಿದ್ದಂಥ ಹಣದ ಕಂತೆ ಬಿದ್ದಿದೆ. ಈ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಮೂವರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟಕ್ಕೂ ಈತ 1,04,000 ರೂಪಾಯಿ 1,04,000 ರೂಪಾಯಿ ಗಂಟನೆ ಎಗರಿಸೋಕೆ ಮಸಲತ್ತು ಮಾಡಿದ್ದ. CCTV ಇದ್ರೂ ಕೂಡ ಹಣ ಎಗರಿಸಿದಂಥ ಭೂಪ ಈತ. ಮಹಾಮಳೆಗೆ ಪೂರ್ವ ಚೀನಾ ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಪ್ರವಾಹದ ನೀರು ಜನವಸತಿ ಪ್ರದೇಶಗಳಿಗೆ ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪೂರ್ವ ಚೀನಾದ ನಿವಾಸಿಗಳು ಜಲ ದಿಗ್ಬಂಧನಕ್ಕೆ ಸಿಲುಕಿದ್ದಾರೆ. ಯಾರೂ ಕೂಡ ಮನೆಯಿಂದ ಹೊರಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಪ್ರಕೋಪಕ್ಕೆ ತುತ್ತಾಗಿದ್ದು ಭೀಕರ ಪ್ರವಾಹದಲ್ಲಿ ಕಾರುಗಳೆಲ್ಲ ಆಟಿಕೆ ವಸ್ತುಗಳಂತೆ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಭಯಾನಕ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಶ್ವವಿಖ್ಯಾತ ತಾಜ್ ಮಹಲ್ ಭೇಟಿಗೆ ಅರ್ಜೆಂಟೈನಾದ ವಿದೇಶಿ ಮಹಿಳೆಯೊಬ್ಬಳು ಭಾರತೀಯ ಸಂಪ್ರದಾಯದಂತೆ ಸೀರೆಯುಟ್ಟು ಬಂದಿದ್ದು ಬಹಳ ಆಕರ್ಷಕವಾಗಿದೆ. ಆದರೆ ಸೀರೆ ಕಟ್ಟೋಕ್ಕೆ ಸರಿಯಾಗಿ ಬರದೆ ಅದು ಜಾರಿ ಹೋಗ್ತಾ ಇತ್ತು. ಇದನ್ನು ಗಮನಿಸಿದ ಉತ್ತರ ಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ಗುಡ್ಡಿದೇವಿ ಅನ್ನೋರು ವಿದೇಶಿ ಮಹಿಳೆಗೆ ಸೀರೆ ಉಡಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಗುಡ್ಡಿದೇವಿ ಕಾರ್ಯಕ್ಕೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಿ ಮಹಿಳೆಗೆ ಸೀರೆ ಉಡಿಸಿದಂತಹ ಕಾನ್ಸ್ಟೇಬಲ್ ತಾವು ಗಮನಿಸಬಹುದು. ಇಷ್ಟು ದಿನ ಕೇವಲ ದೆಹಲಿ ಮೆಟ್ರೋ ರೈಲುಗಳಲ್ಲಿ ಮಾತ್ರ ಪ್ರೇಮಿಗಳ ಸಲ್ಲಾಪ ನಡೀತಾ ಇದೆ ಅನ್ನೋ ಸುದ್ದಿಗಳಿತ್ತು. ಇದೀಗ ಪ್ರೇಮಿಗಳ ಸಾರ್ವಜನಿಕ ಸರಸ ಸಲ್ಲಾಪ ಹಾಗೂ ಅತಿರೇಕದ ವರ್ತನೆಗಳು ಬೆಂಗಳೂರಿನ ಹೆಮ್ಮೆಯ ನಮ್ಮ ಮೆಟ್ರೋ ರೈಲಿಗೂ ಕೂಡ ಕಾಲಿಟ್ಟಿವೆ ಅನ್ನೋದನ್ನು ಈ ದೃಶ್ಯಗಳು ಸಾರಿ ಹೇಳ್ತಾ ಇದ್ದಾವೆ. ನಮ್ಮ ಮೆಟ್ರೋ ರೈಲಿನೊಳಗೆ ಯುವಕ ಯುವತಿಯೊಬ್ಬರು ಸಾರ್ವಜನಿಕ ಸ್ಥಳ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಮುತ್ತಿಕ್ಕುತ್ತಾ ಮೈಮರೆತಿರುವಂಥ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. BMRCL ಅಧಿಕಾರಿಗಳು ಇಂಥ ಘಟನೆಗಳು ಮರುಕಳಿಸದಂತೆ ತಕ್ಷಣವೇ ಕಠಿಣ ಕ್ರಮ ಜರುಗಿಸಬೇಕು ಅಂತ ಪ್ರಯಾಣಿಕರು ಸಹಜವಾಗಿ ಒತ್ತಾಯಿಸುತ್ತಿದ್ದಾರೆ. ಸ್ಮಶಾನವಿಲ್ಲದೆ ನಡು ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡ ಘಟನೆ ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ 46 ವರ್ಷದ ಬಸವಣ್ಣಮ್ಮ ಎಂಬುವವರ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಸ್ಮಶಾನ ಇಲ್ಲದ ಕಾರಣ ನಡು ರಸ್ತೆಯಲ್ಲೇ ಕಟ್ಟಿಗೆಗಳನ್ನು ಹಾಕಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರುವಂಥ ಆಕ್ರೋಶ ದುಃಖ ದುಮ್ಮಾನದ ಒಂದು ದೃಶ್ಯವನ್ನು ತಾವು ಗಮನಿಸಬಹುದು. ಈ ಹಿಂದೆ ಗ್ರಾಮಸ್ಥರು ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು. ಆದರೆ ಈಗ ಜಮೀನಿನ ಮಾಲೀಕರು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡ್ತಿಲ್ಲ. ಈ ಕ್ಷೇತ್ರದ ಶಾಸಕ HK ಪಾಟೀಲ್ ಅವರಿಗೆ ಗ್ರಾಮಸ್ಥರು ಹಲವು ಬಾರಿ ಬೇಡಿಕೆ ಇಟ್ಟರು, ಮನವಿ ಮಾಡಿದರೂ ಪ್ರಯೋಜನ ಆಗಲಿಲ್ಲ. ತಹಶೀಲ್ದಾರ್ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ಹೀಗಾಗಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನಡು ರಸ್ತೆಯಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆ. ಸ್ಮಶಾನವಿಲ್ಲದೆ ನಡು ರಸ್ತೆಯಲ್ಲೇ ಅಂತ್ಯ ಸಂಸ್ಕಾರ ನಡೆಸುವಂಥ ಒಂದು ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ.